ಎಲ್ಲರೂ ಬೈಕ್ ಮೇಂಟೆನೆನ್ಸ್ದಾಗ ಇದು ಭಾಳ ಇಗ್ನೋರ್ ಮಾಡ್ತಾರ. ಬಟ್ ಇದು ನಿಮ್ಮ ಬೈಕ್ ಪರ್ಫಾರ್ಮೆನ್ಸ್ ಮತ್ತು ಮೈಲೇಜಿಗೆ ಎಫೆಕ್ಟ್ ಆಕೈತಿ. ಅದೇನಪ್ಪ ಅಂದ್ರೆ ನಿಮ್ಮ ಬೈಕಿಂದ ಚೈನ್ ಮೇಂಟೆನೆನ್ಸ್ ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ ಕೇಳ್ರಿ. ಫಸ್ಟ್ ನಿಮ್ಮ ಬೈಕ್ ಸೆಂಟರ್ ಸ್ಟ್ಯಾಂಡ್ ಇಲ್ಲ ಪ್ಯಾಡಾಕ್ದಾಗ ಹಾಕ್ರಿ. ಆಮೇಲೆ ಮೊಟಲಿಂದ C1 ಚೈನ್ ಕ್ಲೀನರ್ ತೊಗೊಂಡು ಚೈನಿಗೆ ಪ್ರಾಪರ್ಲಿ ಸ್ಪ್ರೇ ಮಾಡ್ರಿ. ಅದು ಡರ್ಟ್ ಗ್ರೀಸಿಗೆ ಬ್ರೇಕ್ ಮಾಡ್ತೈತಿ. ಆಮೇಲೆ ಮೊಟಲಿಂದ ಚೈನ್ ಕ್ಲೀನರ್ ಬ್ರಷ್ ತೊಗೊಂಡು ಚೈನಿಗೆ ಚಂದಂಗೆ ತಿಕ್ಕಬೇಕು. ಹೆಂಗೆ ಚಂದಂಗೆ ತಿಕ್ಕಬೇಕು. ಆಮೇಲೆ ಒಂದು ಕ್ಲೀನ್ ಬಟ್ಟೆ ತೊಗೊಂಡು ಎಲ್ಲ ಕಡೆ ಒರೆಸ್ಬೇಕು. ಸ್ವಚ್ಛ ಆಗಿರ್ಬೇಕು. ಅಂದ್ರೆ ಚೈನ್ ಫುಲ್ ಡ್ರೈ ಆಗಿರ್ಬೇಕು. ಈಗ ಬಂತು ನೋಡ್ರಿ ಅಸಲಿ ಹೀರೋ, ಮೊಟಲಿಂದ ಚೈನ್ ಲೂಬ್. ನೀವು ಎಲ್ಲಿ ಸ್ಪ್ರೇ ಮಾಡ್ಬೇಕು, ಒಳಗು ಮತ್ತು ಹೊರಗು. ನಿಮ್ಮ ಚೈನ್ ಮಸ್ತ್ ಸ್ಮೂತ್ ಆಕೈತಿ ಮತ್ತು ವೇರಂಟಿಯರ್ ಕಡಿಮೆ ಮಾಡ್ತೈತಿ ಮತ್ತು ಮೈಲೇಜ್ನು ಚೊಕ್ ಕೊಡ್ತೈತಿ. ಎಸ್, ಹಿಂಗೆ ಎವ್ರಿ ಸ್ಟೆಪ್ಸ್ ಅದಾವಲ್ಲ, ಇವು ಪ್ರತಿ 500ರಿಂದ 600 ಕಿಲೋಮೀಟರ್ಸಿಗೆ ರಿಪೀಟ್ ಮಾಡ್ರಿ ನಿಮ್ದು ಚೈನ್ ಕಂಡೀಷನ್ಸ್ ಮ್ಯಾಗ. ಬರೀ ಒಂದು 10 ನಿಮಿಷ ಸಾಕು ಇದಕ್ಕೆ. ಹಿಂಗೆ ಚೈನ್ ಮೇಂಟೆನೆನ್ಸ್ ಪ್ರಾಪರ್ಲಿ ಮಾಡಿದ್ರೆ ನಿಮ್ಮ ಚೈನಿಗೆ ನಿಮ್ಮ ಮ್ಯಾಗ ಲವ್ ಆಕೈತಿ, ಅನ್ನೋದು ಪರ್ಫಾರ್ಮೆನ್ಸ್ ಕೊಡ್ತೈತಿ ಮತ್ತು ನಿಮ್ಮ ಚೈನಿನ ಲೈಫ್ನು ಜಾಸ್ತಿ ಆಕೈತಿ. ಮತ್ತು ಇಂಥವ ಜೆನ್ಯೂನ್ ಆಟೋಮೋಟಿವ್ ಕಾಂಟೆಂಟಿಗೆ ಫಾಲೋ ಮಾಡಿರಿ, ನಿಮ್ಮ ದೋಸ್ತರಿಗೆ ಶೇರ್ ಮಾಡಿರಿ.